ನಮಸ್ಕಾರ ಬಸ್ಸು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಾಮ್. ನೆನ್ನೆ ನಮ್ಮ RCB ಆಕ್ಷನ್ ಯಾವ ಥರ ಮಾಡಿದ್ದೆ, ನಾನಂತೂ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಮಾಡಿಬಿಟ್ಟಿದ್ದೆ. ನಮ್ಮ RCB ಹಿಂಗೆ ಹಂಗೆ ಹಂಗೆ ಹಿಂಗೆ ಅಂತೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಆಕ್ಷನಲ್ಲಿ. ಇವಾಗ ಅಲ್ಟಿಮೇಟ್ಲಿ ಆಕ್ಷನ್ ಆದಮೇಲೆ ನಮ್ಮ RCB ಸಕ್ಸಸ್ ಆಗಿದೆಯಾ ಅಥವಾ ನ್ಯೂಟ್ರಲ್ ಆಗಿದೆಯಾ ಅಥವಾ ಫೇಲ್ಯೂರ್ ಆಗಿದೆಯಾ ಈ ಆಕ್ಷನಲ್ಲಿ ಅಂತ ನೋಡೋವಂಥ ಸಮಯ. ನನ್ನ ಆನೆಸ್ಟ್ ಅಭಿಪ್ರಾಯನ ಹೇಳ್ತಾ ಇದ್ದೀನಿ ಅಷ್ಟೇನೆ. ನೀವು ನಿಮ್ಮ ಆನೆಸ್ಟ್ ಅಭಿಪ್ರಾಯನ ಹೇಳ್ಬೋದು ಕಾಮೆಂಟ್ ಸೆಕ್ಷನಲ್ಲಿ ಕಂಪ್ಲೀಟ್ ವಿಡಿಯೋ ನೋಡಾದ ಮೇಲೆ. ಸೊ ನಿಮಗೆ ಗೊತ್ತಿರೋದೇ 19 ಜನ ಆಲ್ರೆಡಿ ರಿಟರ್ನ್ ಆಗಿದ್ರು, 18 ಜನ ರಿಟರ್ನ್ ಆಗಿದ್ರು, ಒಬ್ರು ಟ್ರೇಡ್ ಆಗಿದ್ದು ಕೆಮರಾನ್ಗಿನ 19 ಜನ. ಇನ್ನು 6 ಪಿಕ್ ಬೇಕಾಗಿತ್ತು ನಮ್ಮ RCBಗೆ. ಆ 6 ಪಿಕ್ಕಲ್ಲಿ ಮೆಜಾರಿಟಿ ಆಫ್ ದಮ್ ಬೇಕಾಗಿದ್ದೇನೆ ಫಾಸ್ಟ್ ಬೌಲಿಂಗ್ ಆಪ್ಷನ್ ನಮ್ಮ RCBಗೆ ಅಂತ. ಇದು ಮುಂಚೆನೇ ಗೊತ್ತಿದ್ದಂಥ ಮ್ಯಾಟ್ರು. ಈ ಸೀಸನ್ ಆಪ್ಷನಲ್ಲಿ ಮೆಜಾರಿಟಿ ಆಫ್ ದ ಏನು ಪೇಸಸ್ಗಳೆಲ್ಲ ದೊಡ್ಡ ಪೇಸಸ್ಗಳು, ಒಂಥರ ಮಾರ್ಕಿ ಪ್ಲೇಯರ್ಸ್ಗಳೆಲ್ಲ ಏನಿದ್ದಾರೆ ಇವರೆಲ್ಲ ಪೇಸಸ್ಗಳನ್ನೇ ಜಾಸ್ತಿ ಅಮೌಂಟ್ ಹೋಗೋದು ಅಂತ ಕೂಡ ಗೊತ್ತಿತ್ತು. ಯಾರು ಬ್ಯಾಟರ್ಸ್ಗಳೆಲ್ಲ ಯಾರು ಹೋಗಲ್ಲ ಅಂತ. ಅದೇ ರೀತಿ ಆಯಿತು. ನಮ್ಮ RCB ಟಾರ್ಗೆಟ್ ಮಾಡಿದಂಥ ಪಿಕ್ಸ್ಗಳೆಲ್ಲ ಏನಿದೆ, ತಗೊಂಡಂಥ ಪಿಕ್ಸ್ಗಳು ಎಲ್ಲ ಕನ್ವಿನ್ಸಿಂಗಾ? ಎಲ್ಲ ಅಂತೂ ಪಕ್ಕ ಕನ್ವಿನ್ಸಿಂಗ್ ಅಲ್ಲ. ಜಾಸ್ತಿ ರೇಟ್ ಕೊಟ್ಟಿದ್ದಾರೆ, ಹೌದು ಜಾಸ್ತಿ ರೇಟ್ ಕೆಲವಕ್ಕೆ ಕೊಟ್ಟಿದ್ದಾರೆ, ಕೆಲವು ಚೀಪಾಗಿ ಸಿಕ್ಕಿದೆ ನಮ್ಮ RCBಗೆ. ಎಲ್ಲನೂ ಕೂಡ ನಮಗೆ ಆಪ್ಷನ್ ಆದಮೇಲೆ ಗೊತ್ತಾಗುತ್ತೆ. ಎಲ್ಲನೂ ಕೂಡ ನಾವು ಚೀಪಾಗಿ ನೋಡೋದಕ್ಕಾಗೋದಿಲ್ಲ. ಎಲ್ಲನೂ ಕೂಡ ನಾವು ಜಾಸ್ತಿ ಹೆವಿ ಪ್ರೈಸೇ ಕೊಟ್ಬಿಟ್ಟು ತೊಗೊಳಕ್ಕಾಗೋದಿಲ್ಲ. ಬಂದಂಗೆ ತಗೊಬೇಕು ಅಂತ ಅದು ಆಪ್ಷನ್ ಆದಮೇಲೆ ಆಪ್ಷನ್ ಡೈನಮಿಕ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ಆದಮೇಲೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಕೂತ್ಕೊಂಡು ನಾವು ಮಾತಾಡ್ಬೋದು ಹಂಗೆ ಹಿಂಗೆ ಅಂತೆಲ್ಲ, ಬಟ್ ಅಲ್ಲಿ ಕೂತ್ಕೊಂಡು ಆಪ್ಷನಲ್ಲಿ ಯೋಚನೆ ಮಾಡೋದಿದ್ದಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ ಅಂತ ಇದ್ದೇ ಇರುತ್ತೆ. ಸೊ ಅಲ್ಟಿಮೇಟ್ಲಿ ಮೊದಲನೇ ಪಿಕ್ ಮಾಡಿದ್ದು ಇವಾಗ 18 ಜನ 19 ಜನದ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಹೋಗೋದಿಲ್ಲ. ನಮ್ಮ RCB 11 ಫ್ರೇಮ್ ಮಾಡಬೇಕಾದ್ರೆ ನಮಗೆ ಮೇನ್ ತೊಂದರೆ ಇದ್ದಿದ್ದಲ್ಲಿ ಅಂದರೆ ಆ ಫಾಸ್ಟ್ ಬೌಲಿಂಗ್ ಆಪ್ಷನ್ ಡೌನಲ್ಲಿ ಕೆಳಗಡೆ ಯಾರು ನಮಗೆ ಇರಲಿಲ್ಲ. ಅಂದರೆ ಓವರ್ಸೀಸ್ ಬೌಲರು ಯಾರು ಇರಲಿಲ್ಲ, ಜೊತೆಗೆ ಆ ಒಂದು ಡೆತ್ ಬೌಲರು ಯಾರು ಇರಲಿಲ್ಲ. ಇಂಡಿಯನ್ ಬೌಲರ್ ಆಗಿರಲಿ, ಜೊತೆಗೆ ಓವರ್ಸೀಸ್ ಬೌಲರ್ ಆಗಿರಲಿ, ಪೇಸರ್ ಮೇಯ್ನಾಗಿ ಯಾರೂ ಇರಲಿಲ್ಲ. ಸೊ ಅವ್ರನ್ನ ತೊಗೊಬೇಕಾಗಿತ್ತು RCB. ಅವ್ರನ್ನ ತೊಗೊಂಡಿದ್ಯಾ? ಹೌದು ತೊಗೊಂಡಿದೆ. ಯಾರ್ಯಾರನ್ನ ತೊಗೊಂಡಿದೆ? ಮೊದಲನೇ ಪಿಕ್ ಮಾಡಿದ್ದು ಒಬ್ಬಿಯಸ್ಲಿ ಅಲ್ಜಾರಿ ಜೋಸಫ್ ಅವ್ರನ್ನ ತೊಗೊಂಡ್ರು 11.50 ಕೋಟಿಗೆ. ಸೊ ಇದು ಕನ್ವಿನ್ಸಿಂಗಾ ಅಂತ ಕೇಳಿದ್ರೆ ಕನ್ವಿನ್ಸಿಂಗ್ ಅಲ್ಲದೆ ಇರಬಹುದು ಆ ಪ್ರೈಸ್ ರೇಂಜಿಗೆ. ಬಟ್ ಅಲ್ಜಾರಿ ಜೋಸಫ್ ಕ್ವಾಲಿಟಿ ಬೌಲರೇ, ಡೀಸೆಂಟಾಗಿ ಚೆನ್ನಾಗಿನ ಬೌಲಿಂಗ್ ಮಾಡ್ತಾರೆ. ಒಂದೊಂದು ಮ್ಯಾಚ್ ಹೊಡ್ಸ್ಕೊಂತಾರೆ, ಇಲ್ಲ ಅಂತಲ್ಲ. T20 ಅಂತ ಬಂದಾಗ ಎಲ್ಲರೂ ಹೊಡ್ಸ್ಕೊಂತಾರೆ. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು. ಹಾನೆಸ್ಟಾಗಿ ಹೇಳಬೇಕು ಅಂದರೆ ಪ್ರೈಸ್ ಜಾಸ್ತಿ, ಸ್ವಲ್ಪ ಜಾಸ್ತಿನೇ ಆಯ್ತು, ಹೆವಿ ಜಾಸ್ತಿ ಆಯಿತು, 11.50 ಕೋಟಿ. ಬಟ್ ಪ್ಲೇಯರು ಕಡಕಾಗಿರೋವಂಥ ಪ್ಲೇಯರನ್ನೇ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇದು ಡೀಸೆಂಟ್ ಪಿಕ್ ಅಂತಲೇ ಹೇಳ್ತೀನಿ ನಾನು, ಹೆವಿ ಪಿಕ್ ಅಂತಲ್ಲ. ಅವಾಗಲೂ ಅದನ್ನೇ ಹೇಳಿದೆ, ಇವಾಗಲೂ ಅದನ್ನೇ ಹೇಳ್ತೀನಿ, ಡೀಸೆಂಟ್ ಪಿಕ್ಕೇ. ಬಟ್ ನನಗೆ ಪ್ರೈಸ್ ರಿಲೇಟೆಡ್ ಸ್ವಲ್ಪ ಇಶ್ಯೂ ಇದೆ ಅಷ್ಟೇ, ಪ್ಲೇಯರ್ ರಿಲೇಟೆಡ್ ಯಾವುದೇ ಇಶ್ಯೂ ಇಲ್ಲ. ಸೆಕೆಂಡ್ ಪ್ಲೇಯರ್ನ ಬೈ ಮಾಡಿದ್ರೆ ನಮ್ಮ RCB ಎಷ್ಟು ದಯಾಳ್ ಅವ್ರನ್ನ ಬೈ ಮಾಡ್ತಾರೆ. ಇವ್ರನ್ನ 5 ಕೋಟಿಗೆ ಬೈ ಮಾಡ್ತಾರೆ. ಇದು ಕೂಡ ಪ್ರೈಸು ನನಗೆ ಜಾಸ್ತಿ ಓವರ್ ಪ್ರೈಸ್ಡ್ ಆಯಿತು ಅಂತ ಅನ್ನಿಸ್ತು. ಸಕಾರಿಯಾ ಇದ್ದರು, ಇನ್ನು ಸುಮಾರು ಜನ ಪ್ಲೇಯರ್, ತ್ಯಾಗಿ ಇದ್ದರು, ಇನ್ನು ಬೇಜಾನ್ ಜನ ಪ್ಲೇಯರ್ಸ್ಗಳು ಇದ್ದರು. ಅವ್ರನ್ನೇ ಟ್ರೈ ಮಾಡಿರ್ಬೋದಾಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಒಟ್ಟಲ್ಲಿ ಎಷ್ಟು ದಯಾಳ್ ಅವ್ರನ್ನ ತೊಗೊಂಡಿದ್ರೆ ಲೆಫ್ಟ್ ಆರ್ಮ್ ಇರೋದ್ರಿಂದ ಇವರು ಸ್ವಲ್ಪ ಡಿಫ್ರೆನ್ಸ್ ಅಂತ ಹಂಗೆ ನೋಡೋಕೆ ಚೇತನ್ ಸಕಾರಿಯಾನು ಕೂಡ ಇವರು ಕೊಟ್ಟಂಥ ರೀಸನ್, RCB ಕೊಟ್ಟಂಥ ರೀಸನ್ ಅಂದರೆ ಪವರ್ಪ್ಲಲ್ಲಿ ಜಾಸ್ತಿ ಸ್ವಿಂಗ್ ಮಾಡ್ತಾರೆ, ವಿಕೆಟ್ಸ್ ಎತ್ತುತ್ತಾರೆ ಅನ್ನೋ ಥರ ಒಂದು ರೀಸನ್ನ ಕೊಟ್ಟರು ನಮ್ಮ ಕೋಚ್ ಅವರು. ಸೊ ಅದನ್ನು ಹೇಳ್ತಾ ಇರೋದು. ಸಕಾರಿಯಾ ಕೂಡ ಇವ್ರಿಗಿನ ಚೆನ್ನಾಗಿನ ಸ್ವಿಂಗ್ ಮಾಡ್ತಾರೆ, ನೋಡೋಕೆ ಇವ್ರಿಗಿನ ಅವರೇ ಜಾಸ್ತಿ ವಿಕೆಟ್ಸ್ನ ಇದ್ದಾರೆ ಸಕಾರಿಯಾ ಅವರು. ಬಟ್ ಏನೋ ನಮ್ಮ RCB ಅನಾಲಿಸಿಸ್ ಡಿಫ್ರೆಂಟ್ ಆಗಿದೆ. ಸೊ ಇವೆರಡು ಪಿಕ್ಕಲ್ಲಿ ನನಗೆ ಅದೇ ಹೆವಿಲಿ ಕನ್ವಿನ್ಸ್ ಆಯಿತು ಅಂತ ಅಲ್ಲ, ಒಂದು ರೇಂಜಿಗೆ ಓಕೆ ಗುರು ಪರವಾಗಿಲ್ಲ, ಇದೊಂಥರ ನ್ಯೂಟ್ರಲ್ ಅಂತ ಹೇಳ್ಬೋದು. ಅದೇ ಸ್ವಲ್ಪ ಅಮೌಂಟ್ ಜಾಸ್ತಿ ಆಯಿತು, ಆದ್ದರಿಂದ ಇದು ನ್ಯೂಟ್ರಲ್ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಥರ್ಡ್ ಪಿಕ್ಕಿಂದ ಏನೋ ನಮ್ಮ RCB ಮಾಡಿದ್ರು 3rd, 4th, 5th ಆ್ಯಂಡ್ 6th. ಸೊ ಇವೆಲ್ಲ ಒಂಥರ ಒಂದು ರೇಂಜಿಗೆ ಇಲ್ಲ ಗುರು ಮಾಡಿದ್ದಾರೆ, ಕನ್ವಿನ್ಸಿಂಗ್ ಆಗಿ ಮಾಡಿದ್ದಾರೆ ಅಂತ ಅನ್ಕೋಬೋದು. ಹೌದು, ನಾವು ಅಂದ್ಕೊಂಡಂಥ ಪ್ಲೇಸ್ಗಳನ್ನ ತೊಗೊಳ್ದೇ ಇರ್ಬೋದು. ನಾವು ಅಂದ್ಕೊಂಡಿದ್ದಾರೋ ಕ್ವಾಟ್ಸೇವ್ರನ್ನ ತೊಗೊತಾರೆ ಅಂತ ಅನ್ಕೊಂಡಿದ್ವಿ, ಮನೀಶ್ ಪಾಂಡೆ ತಗೊಂತಾರೆ ಅಂತ ಅನ್ಕೊಂಡ್ವಿ, ಆಮೇಲೆ ಶಾರುಖ್ ಖಾನ್ ತಗೊಂತಾರೆ ಅಂತ ಅನ್ಕೊಂಡಿದ್ವಿ, ಹಂಗೆ ಅನ್ಕೊಂಡಿದ್ವಿ, ಹಿಂಗೆ ಅನ್ಕೊಂಡಿದ್ವಿ. ಅವರೆಲ್ಲ ತೊಗೊಂಡು ಇರಬಹುದು. ಅವರೆಲ್ಲ ಟಾರ್ಗೆಟ್ ಕೂಡ ಮಾಡೋಕೆ ಹೋಗಲಿಲ್ಲ ನಮ್ಮ RCB. ಮನೀಶ್ ಪಾಂಡೆ 50 ಲಕ್ಷಕ್ಕೆ ಸಿಕ್ಕಿದ್ರು, ಅವ್ರು ಕಣ್ಣೆತ್ತು ಕೂಡ ನೋಡಲಿಲ್ಲ ನಮ್ಮ RCB. ಯಾಕಂದರೆ ಅವರ ಪರ್ಸ್ಪೆಕ್ಟಿವೇ ಬೇರೆ ಥರ ಇತ್ತು ಅಂತ ಕಾಣ್ತೀವಿ. ಮನೀಶ್ ಪಾಂಡೆನ ನಂಬರ್ 6ಅಲ್ಲಿ ನಮ್ಮ RCBಗೆ ಬೇಕಾಗಿದ್ದು ನಂಬರ್ 6ಅಲ್ಲಿ ಆಡೋವಂಥ ಬ್ಯಾಟರ್ ಅಷ್ಟೇ, ಬೇರೆ ಕಡೆ ಎಲ್ಲ ಆಡೋವಂಥ ಬ್ಯಾಟರ್ಗಳು ಬೇಡವಾಗಿತ್ತು ನಮ್ಮ RCBಗೆ. ಅದಕ್ಕೋಸ್ಕರ ಮನೀಶ್ ಪಾಂಡೆ ಅಲ್ಲಿ ಖಾಲಿ ಕೂತಿದ್ರು ಕೂಡ ಯಾರು ಕೂಡ ಬಿಡ್ ಮಾಡೋಕೆ ಕೂಡ ಹೋಗಲಿಲ್ಲ. ಬೇರೆಯವ್ರು ತೊಗೊಂಡ್ರು, KKR ಅವರು ತೊಗೊಂಡ್ರು ಸಿಂಪಲ್ ಆಗಿ. ಅದಾದ್ಮೇಲೆ ಆದಂಥ ಪಿಕ್ ಏನಿದೆ, ಫಸ್ಟ್ 2 ಪಿಕ್ ಆದಮೇಲೆ ಆದಂಥ ಪಿಕ್ ಏನಿದೆ, ಇನ್ನು ನೆಕ್ಸ್ಟ್ 4 ಪಿಕ್ಕು ಅದು ನನಗೆ ಕನ್ವಿನ್ಸಿಂಗ್ ಅಂತ ಅನ್ನಿಸ್ತು. ಫಸ್ಟ್ 2 ಆದಮೇಲೆ ನೆಕ್ಸ್ಟ್ 2 ಅಂತೂ ಬಲೆ ಕನ್ವಿನ್ಸಿಂಗ್ ಅನಿಸ್ತು. ಅದು ಟಾಮ್ ಕರ್ನ್ ತೊಗೊಂಡಿದ್ದು ನಮ್ಮ RCB ಬೇಸ್ ಪ್ರೈಸ್ಗೆ ಪಿಕ್ ಮಾಡಿದ್ದು. ಸೊ ಅದನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ಅಲ್ಲಿ ಡೌನ್ ದ ಆರ್ಡ್ರಲ್ಲಿ ಬ್ಯಾಟಿಂಗ್ ಆಡೋಕ್ಕೂ ಕೂಡ ಎಬಿಲಿಟಿ ಇದೆ, ಜೊತೆಗೆ ಇವರು ಬೌಲಿಂಗ್ ಮಾಡಬೇಕಾದ್ರೆ
ಒಂಥರ ವಿಕೆಟ್ ಟೇಕಿಂಗ್ ಆಪ್ಷನ್ ಆಗು ಕೂಡ ಇರ್ತಾರೆ ಇವರು. ಚೆನ್ನಾಗಿ ಬೌಲಿಂಗು ಕೂಡ ಕೆಲವೊಂದ್ಸಲಿ ಮಾಡ್ತಾರೆ, ಕೆಲವೊಂದ್ಸಲಿ ತತ್ಕೋಸ್ಕೊಂತಾರೆ ಸರಿಯಾಗಿ. 11 ರನ್ನು ಇವರ ಎಕಾನಮಿ ಇದೆ. ಸೊ ಬೌಲಿಂಗಲ್ಲಿ ಅಂತ ಹೇಳ್ಕೊಳ್ಳೋ ಥರ ಏನು ಫುಲ್ ಹೆವಿ ಇಂಪ್ಯಾಕ್ಟ್ ಮಾಡ್ಬಿಡ್ತಾರೆ ಅಂತಲ್ಲ, ಏನೋ ಒಂದು ರೇಂಜಿಗೆ ಮಾಡ್ತಾರೆ, ಡೀಸೆಂಟಾಗೇನೋ ಮಾಡ್ತಾರೆ. ಬಟ್ ಅಲ್ಜಾರಿ ಜೋಸಫ್ ಇವ್ರಿಗೆ ಒಂದು ಸ್ವಲ್ಪ ಬೆಟ್ರಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳಬೇಕು. ಬಟ್ ಇವ್ರಿಗೆ ಬ್ಯಾಟಿಂಗಲ್ಲಿ ಸ್ವಲ್ಪ ಕಂಟ್ರೋಲ್ ಇರೋದ್ರಿಂದ ಒಳ್ಳೆ ಪಿಕ್ ಅಂತ ಹೇಳ್ತೀನಿ, ಯಾಕಂದರೆ ಬೇಸ್ ಪ್ರೈಸ್ಗೆ ತೊಗೊಂಡಿರೋದ್ರಿಂದ. ನೆಕ್ಸ್ಟ್ ಪಿಕ್ ಆಗಿದ್ದು ಏನು ಗುರ್ರ ಇದು, ನಜ್ಜಿ ಕಳೆದೋಗ್ಬಿಟ್ಟೆ ಈ ಪಿಕ್ನ ಹೋಗ್ಬಿಟ್ಟು. ನಾನು ಇದು ಬಲೆ ಕನ್ವಿನ್ಸಿಂಗ್ ಪಿಕ್ ಅಂತ ಅನ್ಸಿದ್ದು ನನಗೆ. ಲೌಕಿ ಫರ್ಗ್ಯೂಸನ್ ಇದು ನನಗೆ ಇಷ್ಟವಾಗಿರೋ ಪಿಕ್ಕು ಈ ಆಕ್ಷನಲ್ಲೇ. RCBಗೆ ನನ್ನ ಪ್ರಕಾರ ಇಷ್ಟವಾಗಿರೋ ಪಿಕ್ಕು ಇದು. ಅಲ್ಜಾರಿ ಜೋಸಫ್ ಅಲ್ಲ, ಯಾರು ಅಲ್ಲ, ನನಗೆ ಇಷ್ಟವಾಗಿರೋ ಪಿಕ್ ಬಂದ್ಬಿಟ್ಟು ಲೌಕಿ ಫರ್ಗ್ಯೂಸನ್. ಯಾಕಂತಂದ್ರೆ ಗನ್ ಬೌಲರು, ಗನ್ ಸ್ಪೀಡ್ ಇರುವಂಥ ಬೌಲರ್. ಅಜ್ಜಿ ತಗೊಂಡ್ ಬಿಡ್ತು ಅಂತಂದ್ರೆ ಬಾಲ್ಗಳನ್ನ, ವಿಕೆಟ್ಸ್ಗಳು ಟಿಳಿಂಗ್ ಅಂತ ಎಗರ್ಕೊಂಡು ಹೋಯ್ತಾ ಇರ್ಬೇಕು ಹಂಗೇನೆ. ನನಗೆ ಪರ್ಸ್ನಲಿ ಅದೇ ಹೇಳಿದ್ನಲ್ಲ, ಈ ಆಪ್ಷನಲ್ಲಿ RCB ಪಿಕ್ ಮಾಡಿರುವಂಥ ಪ್ಲೇಸ್ಗಳಲ್ಲಿ ಇಷ್ಟವಾಗಿರುವಂಥ ಪಿಕ್ಕು ಲೌಕಿ ಫರ್ಗ್ಯೂಸನ್ ಮಾತ್ರನೇ. ಅಂದರೆ ಬೇರೆಯವ್ರದೆಲ್ಲ ಕನ್ವಿನ್ಸಿಂಗ್ ಇಲ್ಲ ಅಂತಲ್ಲ, ಅದೇ ಹೇಳಿದ್ನಲ್ಲ, ಫಸ್ಟ್ 2 ನಂಗೆ ಅಷ್ಟೊಂದು ಕನ್ವಿನ್ಸೆನ್ಸ್ ಇಲ್ಲ, 3rd ಕನ್ವಿನ್ಸಿಂಗ್ ಇತ್ತು, 4th ಕನ್ವಿನ್ಸಿಂಗ್ ಇತ್ತು, ಆಮೇಲೆ 5th 6th ಬಗ್ಗೆ ಅಂತೂ ನೀವು ಕೇಳಂಗೇನೆ ಇಲ್ಲ. ಅದು ಒಂಥರ 20 ಲಕ್ಷಕ್ಕೆ ತೊಗೊಂಡಿದ್ದಾರೆ. RCB 2.8 CR ಅಂದರೆ 2.80 ಕೋಟಿ ಅರೌಂಡನ್ನು ಇನ್ನೂ ಉಳಿಸ್ಕೊಂಡಿದ್ದಾರೆ ಅವರ ಪರ್ಸಲ್ಲಿ. ನಮ್ಮ RCB ಇಟ್ಕೊಂಡು ಹೋಗಿದೆ ಎಷ್ಟು ಪರ್ಸ್ ವ್ಯಾಲ್ಯೂ, 23.25 ಕೋಟಿ ಇಟ್ಕೊಂಡು ಹೋಗಿದ್ರು. ಇವಾಗ 2.85 ಕೋಟಿನೋ ಇನ್ನೂ ಇಟ್ಕೊಂಡಿದ್ದಾರೆ RCB ಅವರು. ಸೊ ಅದನ್ನು ಕ್ಯಾರಿ ಮಾಡ್ತಾರೆ ಅಷ್ಟೇ. ಅಂದರೆ ಟ್ರೇಡ್ ಗಿಡ್ ಏನಾರು ಆಗುವಂಥ ಟೈಮಲ್ಲಿ ಅಥವಾ ನೆಕ್ಸ್ಟ್ ಸೀಸನ್ಗೆ ಇದು ಕ್ಯಾರಿ ಆಗುತ್ತೆ ಈ ಅಮೌಂಟು. ಸೊ ನೆಕ್ಸ್ಟ್ ಇನ್ನೆರಡು ಪಿಕ್ ಆಯ್ತಲ್ಲ, ಸ್ವಪ್ನೆಲ್ ಅವ್ರನ್ನ ತೊಗೊಂಡ್ರು. ಸ್ಪಿನ್ನರ್ ಕೂಡ ಒಬ್ರನ್ನ ತಗೊಂತಾರೆ ಅಂತ ನಾನು ಹೇಳಿದ್ದೆ ಆಪ್ಷನ್ಗಿನ ಮುಂಚೆನೇ, ಅದನ್ನು ಇವ್ರು ತೊಗೊಂಡಿದ್ರು. ನಾನೇನೋ ಮುರುಗನ್ ಅಶ್ವಿನ್ ಅವ್ರನ್ನ ಟ್ರೈ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಎಕ್ಸ್ಪೀರಿಯನ್ಸ್ ಇದೆ ಅಂತ. ಇವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ, ಸ್ವಪ್ನೆಲ್ ಸಿಂಗಿಗೆ 33 ವರ್ಷ ಇವ್ರಿಗೂ ಕೂಡ. ಬಟ್ ಅಷ್ಟೊಂದು IPL ಆಡಿಲ್ಲ ಅಷ್ಟೇ, 4 ಫ್ರಾಂಚೈಸಲ್ಲಿ ಆಟ ಆಡ್ಕೊಂಡು ಬಂದಿದ್ದಾರೆ. ಬಟ್ ಆದರೂ ಒಂದು 7 ಮ್ಯಾಚ್ ಅಷ್ಟೇ ಅವಕಾಶ ಸಿಕ್ಕಿರೋದು. ಸ್ವಪ್ನೆಲ್ ಸಿಂಗು ಓಕೆ, ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರು, ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಲಾಸ್ಟಿಗೆ ತಗೊಂಡ್ರಲ್ಲ ಸೌರವ್ ಅಂತ, ಸೊ ಇವರು ಬ್ಯಾಕಪ್ ಆಗಿ ತಗೊಂಡಿದ್ದಾರೆ ಅಷ್ಟೇ. ಇವರು ಬ್ಯಾಕಪ್ಪೇನೆ, ಆಮೇಲೆ ಸ್ವಪ್ನಲ್ಲೂ ಕೂಡ ಬ್ಯಾಕಪ್ಪೇನೆ. ಸೊ ಈ 4 ಪಿಕ್ಕು ಸ್ಟಾರ್ಟಿಂಗ್ ತಗೊಂಡಂಥ 4 ಪಿಕ್ಗಳೇನಿದಾವೆ, ಆ 4 ಪಿಕ್ಗಳಲ್ಲೇ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನಲ್ಲಿ ಯಾರಾದರೂ ಬರೋವಂಥ ಸಾಧ್ಯತೆ ಇರೋವಂಥ ಪ್ಲೇಯರ್ಸ್ಗಳಿರೋದು. ಇನ್ನು ಲಾಸ್ಟ್ 2 ಪಿಕ್ ಮಾಡಲ್ಲ, ಅವೆಲ್ಲ ಆಟೋ ಕುಂಟು ಲೆಕ್ಕಕ್ಕೆ ಇಲ್ದಿರುವಂಥ ಪಿಕ್ ಅಷ್ಟೇ ಅವು. ಈ 4 ಪಿಕ್ಕಲ್ಲಿ ನನಗೆ 2 ಕನ್ವಿನ್ಸಿಂಗ್ ಅಂತ ಅನ್ನಿಸ್ತು, ಇನ್ನೂ 2 ಕನ್ವಿನ್ಸಿಂಗ್ ಅನ್ನಿಸ್ತಿಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ಇವಾಗ ಅಲ್ಜಾರಿ ಜೋಸಫ್ ಕನ್ವಿನ್ಸಿಂಗ್ ಅನ್ನಿಸ್ತಾ ಇದ್ರೆ, ಬಟ್ ಪ್ರೈಸ್ ಕನ್ವಿನ್ಸಿಂಗ್ ಇವಾಗಲೂ ಅನ್ನಿಸ್ತಿಲ್ಲ ನನಗೆ. ಪ್ರೈಸ್ ವಿಚಾರ ಬಿಟ್ಬಿಡೋಣ, ನಾನೇನು ಕೊಡ್ತೀನಿ ಪ್ರೈಸ್ನ, ಅದು RCB ಕೊಡ್ತಾರೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಬಟ್ ಅಲ್ಜಾರಿ ಜೋಸಫ್ ಇವಾಗ ನನಗೆ ಕನ್ವಿನ್ಸಿಂಗ್ ಅನ್ನಿಸ್ತಿದ್ರೆ ಪ್ರೈಸ್ನ ಸೈಡ್ಗೆ ಇಟ್ಬಿಡ್ತೀನಿ. ಅಲ್ಜಾರಿ ಜೋಸಫ್ RCBಗೆ ಬಂದರು, ಅದು 1 ಕೋಟಿನೋ 2 ಕೋಟಿನೋ ಗೊತ್ತಿಲ್ಲ, 50 ಲಕ್ಷನೋ ಆ ಥರ ತಲೆಗೆ ಹಾಕೊಬೇಕಷ್ಟೇ. ನಾನು 11 ಪಾಯಿಂಟ್ ಅಷ್ಟು ಕೋಟಿ ಅಂತ ತಲೆಗೆ ಹಾಕೋಣ. ನಾನು ಅದೇ ಇಷ್ಟು ಲಕ್ಷಕ್ಕೋ 1 ಕೋಟಿನೋ 2 ಕೋಟಿಗೋ ಬಂದಿರೋ ಅಂತ ಅನ್ಕೊಂಡು ತಲೆಗೆ ಹಾಕಂತೀನಿ. ಅವಾಗ ನನಗೆ ಕನ್ವಿನ್ಸಿಂಗ್ ಅಂತ ಅನ್ನಿಸ್ತಾರೆ. ಅದೇ ಅವರು ಕೂಡ ಎಷ್ಟು ದಯಾಳು ಕೂಡ ಒಂದು ರೇಂಜಿಗೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು, ಅಂಥ ಹೆವಿ ಪ್ಲೇಯರ್ ಅಲ್ಲ. ಒಟ್ಟಿನಲ್ಲಿ ಅದೇ ಲಾಸ್ಟ್ 2 ಪಿಕ್ ಏನು ಮಾಡೋ ನಮ್ಮ RCB, ಸೊ ಅದು ಕನ್ವಿನ್ಸಿಂಗ್ ಅಂತ ಅನ್ನಿಸ್ತು ನನಗೆ. 4 ಪಿಕ್ಗಳಲ್ಲಿ ಅವರಿಬ್ಬರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ನನಗೆ, ಬ್ಯಾಕಪ್ ಆಗಿ ತಗೊಂಡಿರೋರ ಬಗ್ಗೆ. ಸೊ ಈ 4 ಪಿಕ್ಕಲ್ಲಿ ನನಗೆ 3 ಕನ್ವಿನ್ಸಿಂಗ್ ಅಂತ ಅನಿಸಿದೆ. ಸೊ ಆದ್ದರಿಂದ RCB ಚೆನ್ನಾಗಿ ಮಾಡಿದೆ ಆಪ್ಷನ್ನ. ಫಸ್ಟ್ 2 ಪಿಕ್ಕು ಏನು ಗುರು ಇವ್ರಿಗೆ ತೊಗೊಂಡೋಗ್ಬಿಟ್ಟು ಸುರಿದ್ಬಿಟ್ರಲ್ಲ ದುಡ್ಡನ್ನ, ಅವ್ನ ಅಜ್ಜಿ ತಲೆಯಲ್ಲಿ ಏನು ಗುರು ಇಟ್ಕೊಂಡಿದ್ದಾರೆ, ಏನಾರು ತಗೊಂಡು ಹಾಕೋಣ ಗುರು ನನಗೆ ಅಂತ ಅನಿಸ್ಬಿಟ್ಟಿತ್ತು. ಆಮೇಲೆ ನೆಕ್ಸ್ಟ್ 2 ಪಿಕ್ ನಮಗೆ ಚೀಪ್ ರೇಟಿಗೆ ಸಿಕ್ಬಿಡ್ತಲ್ಲ, ಅವಾಗ ಓ ಹಿಂಗ ಸೀನ್ ಇದು ಆಕ್ಷನ್ ಡೈನಮಿಕ್ಸು ಅಂತ ನಮಗೆ ಅರ್ಥ ಆಯಿತು. ಯಾಕಂತಂದರೆ ಯಾರು ಕೂಡ ಅಂದ್ಕೊಂಡಿರಲ್ಲ ಲೌಕಿ ಫರ್ಗ್ಯೂಸನ್ ಅವರು ಅನ್ಸೋಲ್ಡ್ ಆಗ್ತಾರೆ ಅಂತಲೇ ಫಸ್ಟ್ ಯಾರು ಅಂದ್ಕೊಂಡಿರಲಿಲ್ಲ. ಆಮೇಲೆ ಇಷ್ಟು ಚೀಪ್ ರೇಟಿಗೆ ಸಿಗ್ತಾರೆ ಅಂತಲೂ ಕೂಡ ಇನ್ನೊಂದ್ಸಲಿ ಬಂದಾಗ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ನೋಡಿ ಇನ್ನೂ ಒಂದ್ಸಲಿ ಆಪ್ಷನ್ ಹಾಕಿದಾಗ ರೈಲಿ ರೂಸ್ ಫಸ್ಟ್ ಟೈಮು ಯಾರು ತೊಗೊಂಡಿರಲಿಲ್ಲ. ಆಮೇಲೆ ನೆಕ್ಸ್ಟ್ ಸಲ ಆಪ್ಷನ್ ಹಾಕಿದಾಗ ಎಷ್ಟು ಅರೌಂಡ್ 9 ಕೋಟಿ ಏನೋ ಹೋದ್ರು. ಸೊ ಅದೊಂಥರ ವಿಚಿತ್ರ ಅನ್ಸ. ಅದಕ್ಕೆ ಆಪ್ಷನ್ ಡೈನಮಿಕ್ಸ್ನ ಅರ್ಥನೇ ಮಾಡ್ಕೊಂಡಿದ್ದಕ್ಕಾಗೋದಿಲ್ಲ. ಏನು ಬೇಕಾದ್ರೂ ಆಗ್ಬೋದು ಆಪ್ಷನಲ್ಲಿ, ಮ್ಯಾನೇಜ್ ಮಾಡಬೇಕಾದ್ರೆ ಅನ್ಸೋಲ್ಡ್ ಕೂಡ ಆದರೂ ಆಗಿರ್ಬೋದಾಗಿತ್ತು. ಇವಾಗ 50 ಲಕ್ಷಕ್ಕೆ ಪಿಕ್ ಆಗಿದೆ ಆ ಥರ. ಒಟ್ಟಿನಲ್ಲಿ RCB ಏನೋ ಚೆನ್ನಾಗೇನೋ ಮಾಡಿದೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಅದೇ ಜಾಸ್ತಿ ಪ್ರೈಸ್ನ ಖರ್ಚು ಮಾಡಿದ್ರು ಫಸ್ಟ್ 2 ಪಿಕ್ಕಿಗೆ ಅನ್ನೋದು ಬಿಡ್ತು ಅಂತಂದರೆ ನನ್ನ ಪ್ರಕಾರ ಚೆನ್ನಾಗೇನೆ ಸೆಟ್ ಮಾಡ್ಕೊಂಡಿದೆ. ಇವಾಗ ಏನು ಗೊತ್ತಾ ಮಗ, ನಮಗೆ ಬೇಕಾಗಿದ್ದು ಒಬ್ಬ ಗನ್ನು ಓವರ್ಸೀಸ್ ಬೌಲರು. ಆ ಗನ್ನು ಓವರ್ಸೀಸ್ ಬೌಲರು 11ಅಲ್ಲಿ ಆಡೋಂಥ ಓವರ್ಸೀಸ್ ಬೌಲರು ಫಿಟ್ ಆದ್ರ 11ಅಲ್ಲಿ ನನಗೆ ಫಿಟ್ ಆಗ್ತಾ ಇದ್ದೀನಿ. ಲೌಕಿ ಫರ್ಗ್ಯೂಸನ್ನು ಫಿಟ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತದೆ. ಅಲ್ಜಾರಿ ಜೋಸಫ್ ಇದಾರೆ, ಇಲ್ಲ ಅಂತಲ್ಲ. ಅಲ್ಜಾರಿ ಜೋಸಫ್ ಲೌಕಿ ಫರ್ಗ್ಯೂಸನ್ ಅವ್ರಿಗೆ ಒಂಥರ ಬ್ಯಾಕಪ್, ಇಲ್ಲಿ ಇನ್ನೂ ಟಾಪ್ ಲೆವೆಲ್ ಬೇರೆ ಇದ್ದಾರೆ ನಮಗೆ. ಸೊ ಒಂಥರ ಬೌಲಿಂಗ್ ಆಪ್ಷನ್ಸ್ಗಳು ಇವಾಗ ನಮ್ಗೆ ಒಂದು ಸ್ವಲ್ಪ ಸ್ಟ್ರೆಂತ್ ಆಗಿ ಸಿಕ್ಕಿದೆ ನಮಗೆ. ಇವಾಗ ಅಲ್ಜಾರಿ ಜೋಸಫ್ ಆಗಿರ್ಬೋದು, ಲೌಕಿ ಫರ್ಗ್ಯೂಸನ್ ಆಗಿರ್ಬೋದು. ಇಲ್ಲ ಗುರು ಲೌಕಿ ಫರ್ಗ್ಯೂಸನ್ ನನಗೆ ಹೆವಿ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತಾ
ಮಾಡ್ತಾ ಇರೋದು ಓವರ್ಸೀಸ್ ಬೌಲರಲ್ಲಿ ಇಲ್ಲಿ ಟಾಪ್ಲಿ ಕೂಡ ಇದ್ದಾರೆ. ಸೊ ಈ 3 ಜನ ಓವರ್ಸೀಸ್ ಬೌಲರ್ ಏನಿದ್ದಾರೆ ನಮಗೆ, ಸೊ ಇವ್ರು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತಾರೆ ಅಂತ ಅನ್ನಿಸ್ತು ನನಗೆ, ಪರ್ಸ್ನಲಿ ಅನ್ನಿಸ್ತಾ ಇದೆ. ಇಬ್ಬಿಬ್ರು ಆಡೋದು ಡೌಟು, ಇವ್ರು 3 ಜನದಲ್ಲಿ ಯಾರಾದರೂ ಒಬ್ಬರು ಆಡ್ತಾರೆ, ಅದು ನನ್ನ ಪ್ರಕಾರ ಲಾಕಿ ಫರ್ಗ್ಯೂಸನ್ ಆಡಬೇಕು ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಮ್ಯಾಚ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅಷ್ಟೇ. ಸೊ ಇನ್ನು ಇಂಡಿಯನ್ ಪಿಕ್ಸ್ ವಿಚಾರಕ್ಕೆ ಬಂತು ಅಂತಂದರೆ ಅದೇ ಎಷ್ಟು ದಯಾಳ್ ಅವ್ರನ್ನ ತಗೊಂಡಿದ್ದಾರೆ. ಸೊ ಇದು ಅದೇ ನಾನು ಹೇಳಿದ್ನಲ್ಲ, ಅಷ್ಟೊಂದು ಬಲೆ ಕನ್ವಿನ್ಸಿಂಗ್ ಅನಿಸಿಲ್ಲ ನನಗೆ. ಬೇರೆ ಯಾರನ್ನಾರು ಚೇತನ್ ಸಾಕಾರಿ ಯಾರನ್ನು ತೊಗೊಂಡಿತ್ತು ಅಂದರೆ ಕನ್ವಿನ್ಸಿಂಗ್ ಅನಿಸಿರೋದು, ಬೇರೆ ಅಥವಾ ಕಾರ್ತಿಕ್ ತ್ಯಾಗಿ ಯಾರು ತೊಗೊಂಡಿತ್ತು ಅಂದರೆ ಕನ್ವಿನ್ಸಿಂಗ್ ಅನಿಸಿರೋದೇನೋ. ರಿಂಕು ಸಿಂಗು ಖುಷಿ ಆಗೋಗ್ಬಿಡ್ತಾ RCB ಮೇಲೆ ಮ್ಯಾಚ್ ಬಂತಾಗ, ಇನ್ ಕೇಸ್ ಇವ್ರು ಆಡಿದ್ರು ಅಂತ ಅಂದಾಗ. ಸೊ ಅದೊಂದು ಬಿಡ್ತು ಅಂದರೆ ನನಗೆ ಅದೇ ಇಂಡಿಯನ್ ಪಿಕ್ ನೋಡ್ತು ಅಂತಂದರೆ ಅಂಥ ಹೆವಿನೇನು ತೊಗೊಂಡಿಲ್ಲ. ಅದೇ ಶಾರ್ದುಲ್ ಠಾಕೂರ್ ಅಂತ ತೊಗೊಂಡಿತ್ತು ಅಂದರೆ 4 ಕೋಟಿಗೆ ಅಷ್ಟೇ ಹೋಗಿರೋದವರು ಶಾರ್ದುಲ್ ಠಾಕೂರ್ ಅವರು, ಅವ್ರನ್ನ ತೊಗೊಂಡಿರ್ಬೋದಾಗಿತ್ತು. ಅದೊಂದು ನನಗೆ ಸ್ವಲ್ಪ ಇಲ್ಲಿ ಡಿಮೆರಿಟ್ ಕಾಣಿಸ್ತಿದೆ. ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದೆ, ಓವರ್ಸೀಸ್ ಪಿಕ್ ಚೆನ್ನಾಗಿ ತೊಗೊಂಡಿದೆ ನಮ್ಮ RCB ಬೌಲಿಂಗ್ ಆಪ್ಷನಲ್ಲಿ, ಇಂಡಿಯನ್ ಪಿಕ್ನ ಚೆನ್ನಾಗಿ ತಗೊಂಡಿಲ್ಲ. ಸೊ ಇದೊಂದು ಡಿಮೆರಿಟ್ ಪಾಯಿಂಟ್ ನನಗೆ ಕಾಣಿಸ್ತಾ ಇದೆ. ಆದ್ದರಿಂದ ಫುಲ್ ಏನು 100% ಚೆನ್ನಾಗಿ ಮಾಡಿಬಿಟ್ಟಿದ್ರೆ ಅಂತಲ್ಲ, ಇದೊಂದು ನನ್ನ ಪ್ರಕಾರ ಒಂದು 50-50 ಮಾಡಿದರೆ ಅಷ್ಟೇ ಆಪ್ಷನ್ನ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿತ್ತು ಅಂದರೆ ಶಾರ್ದುಲ್ ಠಾಕೂರ್ ಅಥವಾ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಸ್ವಲ್ಪ ಇಂಡಿಯನ್ ಯಾರು ತೊಗೊಂಡಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಬಲೆ ಕನ್ವಿನ್ಸಿಂಗ್ ಆಗಿರೋದು ನಮ್ಮ ಇಂಡಿಯನ್ ಬೌಲಿಂಗ್ ಅಟ್ಯಾಕ್. ಒಂಥರ ಇಂಡಿಯನ್ ಲೀಡ್ ಮಾಡೋ ಥರ ಬೌಲಿಂಗ್ ಅಟ್ಯಾಕ್ ಅಂದರೆ ಪೇಸ್ ಅಟ್ಯಾಕ್ ಇತ್ತು ಅಂತಂದರೆ. ಸೊ ಹೌದು, ಸಿರಾಜಣ್ಣ ಇದ್ದಾರೆ, ಅವ್ರ ಜೊತೆ ಇನ್ನೊಬ್ರು ಯಾರು ಸೇರ್ಕೊಳ್ಳೋ ಥರ ಇದ್ದಿತ್ತು ಅಂದರೆ ಅವಾಗ ಇನ್ನೂ ಮಸ್ತಾಗಿರೋದು, ಶಾರ್ದುಲ್ ಠಾಕೂರ್ ಥರ ಸೇರ್ಕೊಳ್ಳೋ ಥರ ಇದ್ದರೆ ಮಸ್ತಾಗಿರೋದು. ಸೊ ಓಕೆ, ಅಡ್ಜಸ್ಟ್ ಮಾಡ್ಕೊಬೇಕು ಅಷ್ಟೇ. 50-50 ಆಗಿದೆ, ಇದು ನನ್ನ ಆನೆಸ್ಟ್ ಅಭಿಪ್ರಾಯ. ಒಟ್ಟಿನಲ್ಲಿ 2 ಪಿಕ್ ಟಾಮ್ ಕರನ್ ಮತ್ತು ಇದನ್ನೇನು ಮಾಡಿದ್ರು ಫರ್ಗ್ಯೂಸನ್, ಅದು ನನಗೆ ಬಲೆ ಕನ್ವಿನ್ಸಿಂಗ್ ಅಂತ ಅನ್ನಿಸ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆ ಏನು, RCB ಮಾಡಿದಂಥ ಪಿಕ್ಗಳಲ್ಲಿ ನಿಮಗೆ ಯಾವುದು ಫೇವ್ರೇಟ್ ಪಿಕ್ಕು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.